ವೃಷಭ ರಾಶಿ, ವೃಷಭ ಲಗ್ನ. ಇವ್ರಿಗೆ 3ನೇ ಮನೆ ಗುರುಬಲ ಅಷ್ಟು ಇಲ್ಲ. ಯಾಕೆಂದ್ರೆ ಗುರು 3ನೇ ಮನೆಯಲ್ಲಿ ಒಳ್ಳೆ ಲಕ್ಷಣ ಇಲ್ಲ. ಶುಕ್ರನ ರಾಶಿ ಬೇರೆ. ನಿಮ್ಗೆಲ್ಲರಿಗೂ ಅಸ್ಟ್ರಾಲಜಿ ಗೊತ್ತಿರೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ, ಗುರು ಶುಕ್ರ ಆಪೋಸಿಟ್ ಪಾರ್ಟೀಸ್ ಅಂತ. ಸೊ ಆದ್ರೂ ಅವರ ಒಂದು ಒಬ್ರೊಬ್ರು ಫೀಲ್ಡ್ಗೆ ಅವ್ರೇನು ಎಂಟ್ರಿ ಮಾಡಲ್ಲ. ಆದ್ರೂ 3ನೇ ಮನೆಯಲ್ಲಿ ಗುರು ಭ್ರಮಣ ಮಾಡ್ತಿರೋದ್ರಿಂದ ಸ್ವಲ್ಪ ಕಡಿಮೆ ರಿಸಲ್ಟ್ ಅಂತ ಹೇಳ್ಬೋದು ಅಷ್ಟೇ. ಬಟ್ ಯಾರಿಗೆ ಒಳ್ಳೆ ರಿಸಲ್ಟ್ ಕೊಡ್ಬೋದು? ವೃಷಭ ರಾಶಿಯವರಿಗೆ. ಯಾರ್ಯಾರು ಕೌನ್ಸಿಲರ್ಸ್ ಆಗಿರ್ತೀರಾ, ಅಸ್ಟ್ರಾಲಜಿ ಓದ್ತಾ ಇರ್ತೀರಾ, ಮಂತ್ರ ಸಾಧಕರು, ಇನ್ಶೂರೆನ್ಸ್ ಏಜೆಂಟ್ಸ್, ಇವರೆಲ್ಲರಿಗೂ ಒಳ್ಳೆ ನ್ಯೂಸ್. ನಾನು ಹೇಳ್ತಿರೋದು ದುಡ್ಡು ಬರಲ್ಲ ಅಂತಲ್ಲ, ದುಡ್ಡು ಬರುತ್ತೆ ನಿಮಗೆ. ಒಂಥರ ಒಂದು ಗುರುಬಲ ಇಲ್ಲ ಅಂದ್ರೆ ಒಂದು ಫೀಲಿಂಗ್ ಇರುತ್ತಲ್ಲ, ಅದು ನಿಮಗೆ ತೊಂದರೆ ಆಗುತ್ತೆ. ಯಾಕೆಂದ್ರೆ ವೃಷಭ ರಾಶಿಗೆ ಗುರು ಒಳ್ಳೇದು ಮಾಡಲ್ಲ. ಗುರುನೇ ಪ್ರಾರ್ಥನೆ ಮಾಡ್ತಾ ಇರ್ಬೇಕು ಯಾವತ್ತು. ಅಂಡ್ ಈ ವರ್ಷದಲ್ಲಿ ಗುರು, ನಾ ಹೇಳ್ದೆ ಎಲ್ಲರಿಗೂ ಒಳ್ಳೇದ್ ಮಾಡ್ತಾರೆ ಅಂತ, ಈ ವರ್ಷದಲ್ಲಿ ನಿಮಗೆ ಒಳ್ಳೆ ಗುರು ಕೂಡ ಸಿಗ್ತಾರೆ. ಸ್ಪಿರಿಚುಯಾಲಿಟಿ ಹಾದಿಯಲ್ಲಿ ಹೋಗಬೇಕು ನೀವು. ಯಾವತ್ತು ಎಲ್ಲರಿಗೂ ಇದು ಹೇಳ್ತೀನಿ, ಇದು ಎಲ್ಲಾ ರಾಶಿಯವ್ರಿಗೂ ಎಲ್ಲಾ ಲಗ್ನದವ್ರಿಗೂ, ಆಧ್ಯಾತ್ಮದ ಕಡೆಗೆ ಹೋಗಿ ದಯವಿಟ್ಟು ಈ ವರ್ಷ ನಿಮಗೆ ಒಳ್ಳೆ ಫಲ ಸಿಗಲಿದೆ. ಸುಳ್ಳು ಹೇಳ್ಬೇಡಿ, ಡಿಸಿಪ್ಲಿನ್ಡ್ ಆಗಿರಿ, ಹಾನೆಸ್ಟಿ ಮೇಂಟೈನ್ ಮಾಡಿ, ಇಲ್ಲಿಗಲ್ ರಿಲೇಶನ್ಶಿಪ್ಸ್ ಹೋಗ್ಬೇಡಿ. ತುಂಬಾ ಕಷ್ಟಪಡ್ತೀರಾ. ಅದರಿಂದ ಒಂದು ಗುರುನ ಹಿಡಿದು ದಯವಿಟ್ಟು ಅವರು ತೋರಿಸಿದ ಒಂದು ಹಾದಿಲಿ ನಡೀತಾ ಹೋಗಿ. ವೃಷಭ ರಾಶಿಯವ್ರಿಗೆ ನಿಮಗೆ ಸೊಲ್ಯೂಷನ್ ಸಿಗತ್ತೆ. ತೀರ್ಥ ಕ್ಷೇತ್ರಗಳಿಗೆ ಹೋಗ್ಬಿಟ್ಟು ಬನ್ನಿ, ಯಾವ್ದಾದ್ರು ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಬನ್ನಿ, ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ತುಂಬಾ ಒಳ್ಳೆ ಒಂದು ನೀವು ಏನು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಅದು ಸೊಲ್ಯೂಷನ್ ಸಿಗುತ್ತೆ ನಿಮಗೆ. ಯಾಕಂದ್ರೆ ನಾ ಹೇಳಿದ್ದೀನಿ ಮೊದಲೇ, ಗುರು ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಅಂತ. ಕಾರ್ಯಕ್ಷೇತ್ರದಲ್ಲಿ ಗೆಲುವಿದೆ, ದುಡ್ಡು ಚೆನ್ನಾಗಿ ಬರುತ್ತೆ. ಇನ್ನು ಮಿಕ್ಕ ರಿಲೇಶನ್ಶಿಪ್ಸ್, ನಿಮ್ಗೆ ಬೇರೆ ಒಂದು ರಿಲೇಶನ್ಶಿಪ್ಸ್ ಅಂದ್ರೇನೆ ನಿಮ್ಗೆ ಅರ್ಥವಾಗತ್ತೆ. ಗಂಡ ಹೆಂಡತಿ ಮಧ್ಯೆ ಜಗಳ ಇರಲಿ ಅಥವಾ ಏನೇ ಒಂದು ನಿಮ್ಮ ಲವ್ ಲೈಫ್ ಇರಲಿ, ಅದನ್ನ ಹುಷಾರಾಗಿ ಹ್ಯಾಂಡಲ್ ಮಾಡಿ.